ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಎಸ್ಪಿರೆಂಟ್ಸ್ಗೆ ಜೈ ಹಿಂದ್. ಎಸ್ ಎಸ್ ಸಿಯಲ್ಲಿ ನಿಮ್ಗೆ ಒಂದು ನೋಟಿಸ್ ಕೂಡ ಬಂದಿದೆ. ಏನಪ್ಪ ಅಂತಂದ್ರೆ ಒಂದು ನೋಟಿಫಿಕೇಶನ್, ಅದು ಸಿ ಜಿ ಎಲ್ ಅಂತ ಕೇಶನ್. ಎಷ್ಟೋ ಜನಕ್ಕೆ ಸಿ ಜಿ ಎಲ್ ಅಂದ್ರೆ ಏನಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಒಬ್ಬರು ಎಕ್ಸಾಮ್ ಬರೆದಿರಿ ಅನಿಸುತ್ತೆ. ಸಿ ಜಿ ಎಲ್ ಅಂದ್ರೆ ಏನ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಇದರಲ್ಲಿ ಯಾವ್ಯಾವ ಥರದ ಹುದ್ದೆಗಳು ಇರ್ತಾವು, ಮತ್ತಿದು ಎಷ್ಟರ ಮಟ್ಟಿಗೆ ಯಾವ ಪೋಸ್ಟ್ಗಳು ಇರ್ತಾವೆ ಅದರಲ್ಲಿ, ಮತ್ತು ಎಕ್ಸಾಮ್ ಯಾವ ಥರ ಇರ್ತೈತಿ, ಎಷ್ಟು ಎಕ್ಸಾಮ್ಗಳು ಇರ್ತಾವೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರ್ತೈತಿ, ಫಿಸಿಕಲ್ ಯಾವ ಥರ ಇರ್ತೈತಿ, ಮೆಡಿಕಲ್ ಯಾವ ಥರ ಇರುತ್ತೆ, ಮತ್ತು ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ಅಂತ ಹೇಳಿಸಿದ ಇದ್ರದ್ದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ತಿಳಿದುಕೊಳ್ರಿ. ಇದನ್ನು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇಂಥ ಎಕ್ಸಾಮ್ಗಳನ್ನು ಬರೆದ್ರೆ ನಿಮ್ಗೆ ನೆಕ್ಸ್ಟ್ ಸಿ ಎಚ್ ಎಸ್ ಎಲ್ ಫೇಸ್ 12 ಫೇಸ್ 11 ಅಂತ ಬರ್ತೀವಿ. ನೆಕ್ಸ್ಟ್ ಫೇಸ್ 12 ಕಂಪ್ಲೀಟ್ ಈಗ ಎಕ್ಸಾಮನ್ನು ಬರೀತಾರ. ಫೇಸ್ 11 ಅಂತ ಹೇಳಿಸಿಂದ ಇಂಥವೆಲ್ಲ ನೋಟಿಫಿಕೇಶನ್ MTS ಅವೆಲ್ಲ ಎಕ್ಸಾಮ್ಗಳು ಬರ್ತಾವೆ. ಇಂಥ ಎಕ್ಸಾಮ್ಗಳನ್ನು ಬರೆದ್ರಪ್ಪ ಅಂತಾರೆ ಆ ಎಕ್ಸಾಮ್ಗಳು ನಿಮ್ಗೆ ಈಸಿ ಆಗುತ್ತಾವೆ. ಈ ಅಂಕಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲರೂ ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಬೋದು, ಆದರೆ ನಿಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಡಿಗ್ರಿ ಲೆವೆಲ್ ಇರ್ತೈತೆ ಅಂತ ಹೇಳಿಸಿಂದ ಎಷ್ಟೋ ಜನ ಬಿಡ್ತೀರಿ. ಡಿಗ್ರಿ ಓದಾಕತ್ತಿದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿಸಿಂದ ಅಷ್ಟು ನಿಮ್ಗೆ ಗೊತ್ತಿರಲ್ಲ. ಈಗ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಹುದ್ದೆಗಳೆಷ್ಟು, ಸಿ ಜಿ ಎಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತ ಹೇಳಿಸಿಂದ, ಅದರ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತ ಹೇಳಿಸಿಂದ ಇದು ಇಯರ್ಲಿ ನೋಟಿಫಿಕೇಶನ್ ಆಗುತ್ತೆ. ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಅನ್ನ ಮಾಡೇ ಮಾಡ್ತಾರ. ಈ ಸರಿ ಅಂಕಿ ಸಾಕಷ್ಟು ಹುದ್ದೆಗಳನ್ನ ಕರೆದಾರ, ಇನ್ನೂ ಪ್ಲಸ್ ಹೆಚ್ಚಾಗಬಹುದು. ಇವೇನದವಲ್ಲ 17,727 ಹುದ್ದೆಗಳನ್ನ ಈಗ ನೋಟಿಫಿಕೇಶನ್ದಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಡಬಲ್ ಕೂಡ ಹುದ್ದೆಗಳು ಆಗ್ತಾವು. ಪಕ್ಕ ವೇಕೆನ್ಸೀಸ್ಗಳನ್ನು ಎಸ್ ಎಸ್ ಸಿ ಒಳಗೆ ಯಾವುದೇ ಒಂದು ನೋಟಿಫಿಕೇಶನ್ ಅನ್ನ ಮಾಡಿದ್ರೆ ಇನ್ಕ್ರೀಸ್ ಅನ್ನ ಮಾಡ್ತಿದಾರೆ. ಪ್ರತಿ ವರ್ಷನೂ ನೋಟಿಫಿಕೇಶನ್ ಮಾಡಿದ್ದಲ್ದೇನೆ ಎಕ್ಸಾಮ್ ಬರೆದ ಮೇಲೆ ಆದರೂ ಆಯಿತು, ಫಸ್ಟ್ಗೆ ಆದರೂ ಆಯಿತು, ವೇಕೆನ್ಸೀಸ್ಗಳನ್ನು ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ವೇಕೆನ್ಸೀಸ್ಗಳು ಹೆಚ್ಚಳ ಆಗ್ಬಹುದು, ಆಗ್ತಾವಂತಲೇ ತಿಳ್ಕೊಂಡು ಅಪ್ಲೈನ ಮಾಡ್ರಿ. ಅಪ್ಲೈ ಡೇಟ್ ಯಾವಾಗಿಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಎಲ್ಲಿಂತ್ರಪ್ಪ ಅಂತಾರೆ, ಯಾವತ್ತು ಎಸ್ ಎಸ್ ಸಿ ದವರ ನೋಟಿಫಿಕೇಶನ್ ಏನು ಮಾಡಿರ್ತಾರಲ್ಲ, ಕ್ಯಾಲೆಂಡರನ್ನ ಕೊಟ್ಟಿರ್ತಾರ. ಕ್ಯಾಲೆಂಡರ್ನ ಎದ್ರ ಸಂಬಂಧ ಬಿಟ್ಟಿರ್ತಾರಪ್ಪ ಅಂದ್ರೆ ಈ ಡೇಟಿಗೆ ನಾವು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ, ಈ ಡೇಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಈ ಡೇಟಿಗೆ ನಿಮ್ದು ಫೈನಲ್ ಕ್ಲೋಸ್ ಮಾಡ್ತೀವಿ ಜಾಯ್ನಿಂಗ್ ಲೆಟರ್ನ ಅನ್ನೋದನ್ನ ಎಸ್ ಎಸ್ ಸಿ ದವರ ಕ್ಯಾಲೆಂಡರ್ನ ಅಡ್ವಾನ್ಸ್ ಬಿಟ್ಟಿರ್ತಾರೆ. ನಿಮ್ಗೆ ಒಂದು ವರ್ಷದ ಏನೇನು ಯಾವ ಡೇಟಿಗೆ ನಾವು ಅಪ್ಲಿಕೇಶನ್ ಅನ್ನು ಕರಿಬೇಕು, ಯಾವ ಡೇಟಿಗೆ ಎಕ್ಸಾಮ್ ಅನ್ನು ನಡೆಸಬೇಕು ಅನ್ನೋದನ್ನ ಅಡ್ವಾನ್ಸ್ ಆಗಿ ನಿಮಗೆ ಕ್ಯಾಲೆಂಡರ್ನ ಬಿಟ್ಟಿರ್ತಾರ. ಎಷ್ಟೋ ಜನ ಕ್ಯಾಲೆಂಡರ್ ಅಂದ್ರೆ ಏನ್ ತಿಳ್ಕೊತಿರಪ್ಪ ಅಂದ್ರೆ ಮನೆಯಲ್ಲಿ ಇರ್ತದಲ್ಲ ಅಸಲಿ ಕ್ಯಾಲೆಂಡರ್, ಈ ತರ ನೀವು ಆ ಕ್ಯಾಲೆಂಡರ್ ಇರ್ತತಿ. ಕ್ಯಾಲೆಂಡರ್ ಅಂದ್ರೇನ ಗೊತ್ತಿರಲ್ಲ. ಎಸ್ ಎಸ್ ಸಿ ಓನ್ಲಿ ಇದನ್ನ ಬಿಡ್ತಿರೋದು ಎಸ್ ಎಸ್ ಸಿ ದವರ ಮಾತ್ರ ಈ ಕ್ಯಾಲೆಂಡರ್ನ ರಿಲೀಸ್ ಮಾಡಿರ್ತಾರ. ಒಂದು ವರ್ಷದ ಯಾವ ರಿಕ್ರೂಟ್ಮೆಂಟ್ಗಳನ್ನ ಕರಿಬೇಕು ಅನ್ನೋದನ್ನ ಅವರು ಅದರಲ್ಲಿ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳಿರ್ತಾರ. ಇದು ಪ್ರತಿಯೊಂದು ನಾನು ಹೇಳ್ತಾ ಇರ್ತೀನಿ. ಅಡ್ವಾನ್ಸ್ ಆಗಿ ನಾನು ಸಿ ಜಿ ಎಲ್ ಬಗ್ಗೆ ಮಾಡಿದ್ದಿಲ್ಲ, ಬಸ್ ಎಸ್ ಎಸ್ ಸಿ ಜಿ ಡಿ ದಾಗಿ ಆಗಸ್ಟ್ ಆಗ ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ ಮತ್ತು MTS ಎಲ್ಲ ಕೊಟ್ಟಿದ್ದಾರೆ. ಈಗ ನೋಡ್ಕೋಬಹುದು ನೀವು ಅಪ್ಲೈ ಡೇಟ್ 24 ಜೂನ್ ಇಂದ ಹಿಡಿದು 24 ಜುಲೈವರೆಗೆ, ಒಂದು ತಿಂಗಳವರೆಗೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಎಸ್ ಎಸ್ ಸಿ ಹೋಮ್ ಅಂತ ನಿಮ್ಗೆ ಮೊದಲಿಗೆ ಆ ವೆಬ್ಸೈಟ್ ಅಲ್ಲಿ ಹೋಗ್ತಿದ್ರಲ್ಲ, ಆ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಾಕ ಬರೋದಿಲ್ಲ. ನ್ಯೂ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ, ssc.gov. ಅಂತ ಹೇಳಿಸಿಂದ ಆ ವೆಬ್ಸೈಟ್ ನಲ್ಲಿ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತೈತಿ. ಇನ್ನು ಯಾರಾದ್ರೂ ನೀವು OTRs ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿಸಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂತಂದ್ರು ಈ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಕ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ನೆಕ್ಸ್ಟ್ ಏಜ್ ಲಿಮಿಟ್ ಎಲ್ಲಿಂದ ಹಿಡಿದ ಎಲ್ಲಿ ಮಟ್ಟ ಇರ್ತೈತಿ, ಅದು ಯಾವ ತರಪ್ಪ ಅಂತಾರ ಪೋಸ್ಟ್ ವೈಸ್. ನಿಮ್ಗೆ ಇದೇನ ಇದಿಲ್ಲ ಏಜ್ ಎಲ್ಲರಿಗೆ ಅಂತಲ್ಲ, ಪೋಸ್ಟ್ ವೈಸ್ ಆಲ್ಮೋಸ್ಟ್ ನಿಮ್ಗೆ 18 ಅಂಕಿ ಆಗಿರಲೇಬೇಕು. 18 ಆದವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋಕೆ ಬರ್ತೈತಿ. 18 ಆಗ್ಬೇಕಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರ್ಲೇಬೇಕು ಅನ್ಸುತ್ತೆ. ಯಾಕಂದ್ರೆ 18ರ ಅಂಕಿ ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗಿರಂಗಿಲ್ಲ. 18 32 ಅಂತಂದ್ರ ನೋಡ್ಕೋಬಹುದು. ಪೋಸ್ಟ್ ವೈಸ್ ಇದೆ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಅನ್ನ ಕೊಟ್ಟಿರ್ತಾರೆ. ಎಷ್ಟಪ್ಪ ಅಂತಾರ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್. ಅದೇ ತರನಾಗಿ SC ST ಕೆಟಗರಿ ಅವರು ಯಾರಾದ್ರೂ ಇದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ, ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ರಿ. 100 ರೂಪೀಸ್ ಆನ್ಲೈನ್ ಮುಖಾಂತರ ಪೇ ಮಾಡುವಂತ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಎಷ್ಟಪ್ಪ ಅಂತಾರ 100 ರೂಪಾಯಿ. SC ST ದವರಿಗೆ ಮತ್ತು ಫೀಮೇಲ್ ಮಹಿಳೆಯರಿಗೆ ಯಾವುದೇ ತರನಾಗಿ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಅನ್ಕೊಳ್ರಿ. ಕ್ವಾಲಿಫಿಕೇಶನ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಎಷ್ಟೋ ಜನ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಈ ಏಜ್ ಅನ್ನ ಸಲ್ಲಿಸೋಕೆ ಆಗುತ್ತಾ ಅಂತ ಹೇಳಿ ತಿಳ್ಕೊಂಡಿರ್ತೀರಿ. ಇಲ್ಲ,
ಇದಕ್ಕೆ ಡಿಗ್ರಿ ಫೈನಲ್ ಇಯರ್ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಏನಪ್ಪಾ ಅಂತಂದ್ರೆ ಡಿಗ್ರಿ ನೀವೇನಾದರೂ ಫೈನಲ್ ಇಯರ್ ಸ್ಟಡಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅದು ಒಂದು ಡೇಟನ್ನು ಕೊಟ್ಟಿದ್ದಾರೆ. ಆಗಸ್ಟ್ ಒಳಗಡೆ ನಿಮ್ಮ ಡಿಗ್ರಿದ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬರಬೇಕು, ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬರ್ತದ. ಇಲ್ಲಿ ನೋಡ್ಕೋಬಹುದು ಡಿಗ್ರಿ ಒಳಗೆ ಯಾವ್ದ್ಯಾವುದು ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಬಿ ಇಂಜಿನಿಯರಿಂಗ್, ಯಾವುದೇ ಒಂದು ಗ್ರ್ಯಾಜುಯೇಟ್ ಅಂದರೆ ನೀವು ಎನಿ ಡಿಗ್ರಿ ಇವತ್ತ ಇದೇ BSc ಅವರು ಮತ್ತು ಬಿ ಇಂಜಿನಿಯರಿಂಗ್ದವ್ರಂತ ಅಷ್ಟಲ್ಲ, ಎನಿ ಡಿಗ್ರಿ ಯಾವುದೇ ಒಂದು ಡಿಗ್ರಿಯನ್ನು ಮುಗಿಸಿದ್ರೆ ಕಂಪ್ಲೀಟ್ ಆಗಿದವರು ಕೂಡ ಅರ್ಜಿಯನ್ನು ಹಾಕ್ಬೋದು. ಮತ್ತು ಫೈನಲ್ ಇಯರ್ ಓದ್ತಿರ್ತಕ್ಕಂಥವ್ರು ಅಪಿಯರಿಂಗ್ ಅಂತ ಅಲ್ಲಿ ಆಪ್ಷನ್ ಇರ್ತೈತಿ, ಅಪಿಯರಿಂಗ್ ಅಂತ ಒಂದು ಕೇಸಿಂದ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತಾ. ನೆಕ್ಸ್ಟ್ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ, ಮೊದಲಿಗೆ ಎಕ್ಸಾಮ್ ಯಾವ್ದು ಇರ್ತೈತಿ, ನೆಕ್ಸ್ಟ್ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ನೋಡ್ಕೋಬಹುದು. ಇದರಲ್ಲಿ 2 ತರಹದ ಎಕ್ಸಾಮ್ಗಳು ಇರ್ತಾವೆ, ಟೈರ್ 1 ಮತ್ತು ಟೈರ್ 2 ಅಂತ ಹೇಳಿಕೆಸಿಂದ ಇಲ್ಲಿ ನೋಡ್ಕೋಬಹುದು. ಟೈರ್ 1, ಟೈರ್ 2 ಅಂತ ಹೇಳಿಕೆಸಿಂದ ಎಕ್ಸಾಮ್ಗಳು ಇರ್ತಾವೆ. ಟೈರ್ 1 ಓನ್ಲಿ ಇದು ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ. ಈ ಟೈರ್ 1 ನಲ್ಲಿ ನೀವು ಜಸ್ಟ್ ಮೆರಿಟ್ ಕಟ್ ಆಫ್ ನಿಂದಿರೋದಿಲ್ಲ, ಟೈರ್ 2 ದಲ್ಲಿ ಮಾತ್ರ ನಿಮ್ಮ ಕಟ್ ಆಫ್ ಅನ್ನ ಹಿಡಿತಾರ. ಟೈರ್ 1 ದಲ್ಲಿ ನೀವು ಜಸ್ಟ್ ಪಾಸ್ ಅಂದ್ರೆ ಕ್ವಾಲಿಫೈ ಆಗೋಕ್ಕೋಸ್ಕರ ನಿಮ್ಗೆ ಟೈರ್ 1 ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಟೈರ್ 2 ದಲ್ಲಿ ನೀವೇನು ಎಕ್ಸಾಮ್ ಬರೀತಿರ್ತಾರಲ್ಲ, ಟೈರ್ 2 ದಲ್ಲಿ ನೀವು ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಬೇಕಾಗುತ್ತಾ. ಟೈರ್ 2 ದಲ್ಲಿ ಮಾಡಿರ್ತಕ್ಕಂಥ ಸ್ಕೋರ್ ಅನ್ನೇ ನಿಮ್ದು ಫೈನಲಿ ಸೆಲೆಕ್ಷನ್ ಆಗುತ್ತಾ. ಟೈರ್ 2 ದಲ್ಲಿ ನೀವು ಆದ್ಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತಾ. ಸ್ಕಿಲ್ ಟೆಸ್ಟ್ ಏನಿರ್ತಪ್ಪ ಅಂತಂದ್ರೆ ಟೈಪಿಂಗ್ ಟೆಸ್ಟ್ ಇರ್ತದೆ. ನೀವು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಟೈಪಿಂಗ್ ಅನ್ನ ಮಾಡಲೇಬೇಕಾಗತ್ತ. ನೀವೇನಾದ್ರೂ CGL ಆಯ್ತು ಮತ್ತು ಹೆಡ್ ಕಾನ್ಸ್ಟೇಬಲ್ ಆಯ್ತು, LDC ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು UDC ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ ಕರಿತಾ ಇರ್ತಾರ. ಇಂಥವೆಲ್ಲ ಜಾಬ್ಗಳನ್ನ ನೀವು ಟ್ರೈ ಮಾಡ್ತಾ ಇದ್ರೆ ಟೈಪಿಂಗ್ ಅಂಕಿ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತ. ನೆಕ್ಸ್ಟ್ ನೋಡ್ಕೋಬಹುದು ಸ್ಕಿಲ್ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ DV ಅಂತ ಇರ್ತದೆ. ನೆಕ್ಸ್ಟ್ ಒಂದೊಂದು ಪೋಸ್ಟ್ ಗಳಿಗೆ ಮಾತ್ರ ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಆ ಫಿಸಿಕಲ್ ಯಾವ ಪೋಸ್ಟ್ ಇರುತ್ತೆ ಮತ್ತು ಎಕ್ಸಾಮ್ ಸಿಲೆಬಸ್ ಟೈರ್ 1 ದಲ್ಲಿ ಏನಿದೆ, ಟೈರ್ 2 ದಲ್ಲಿ ಏನಿದೆ ಅಂತ ಹೇಳಿ ನಾನು ಅದರದೇ ಆದಂತ ಈ ವಿಡಿಯೋ ನಿಮ್ಗೆ ಪೂರ್ತಿ ಹೇಳಿದ್ರೆ ನಿಮ್ಗೆ ಬಹಳ ಲೆಂದಿ ಆಗುತ್ತ. ಇಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಂಡ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಗೆ ಎಕ್ಸಾಮ್ ಯಾವ ತರ ಇರುತ್ತೆ ಅನ್ನೋದನ್ನು ಕೂಡ ನಾನು ಪ್ರತಿಯೊಂದು ಅದನ್ನು ಬೋರ್ಡ್ ಮೇಲೆ ನಿಮ್ಗೆ ತಿಳಿಸ್ಕೊಡ ಕೊಡ್ತೇನೆ. ನೋಡ್ಕೋಬಹುದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಫಿಸಿಕಲ್ ಮತ್ತು ನಿಮ್ದು ಮೆಡಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ನಾರ್ಮಲಿ ಆಗಿ ಇರ್ತದೆ ಫಿಸಿಕಲ್ ಅನ್ನ ಅಂತ ಟೆನ್ಷನ್ ಆಗಿರ್ತಕ್ಕಂಥದ್ದು ಏನಿಲ್ಲ, ಬರೀ ನಡ್ಕೋತ ಹೋಗುವಂತದ ಇರ್ತದೆ. ಸೊ ಇನ್ಸ್ಪೆಕ್ಟರ್ ಇರ್ತಾರಪ್ಪ ಅಂತಂದ್ರೆ ಅವ್ರಿಗೆ ನಿಮ್ಗೆ ಜಾಸ್ತಿ ರನ್ನಿಂಗ್ ಅನ್ನ ಓಡಿಸೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಪೋಸ್ಟ್ ನೇಮ್ ಯಾವ ತರ ಇರ್ತಾವೆ, ಪೋಸ್ಟ್ ನೇಮ್ಗಳನ್ನ ಹೇಳ್ತಾ ಹೋಗ್ತೀನಿ ಅನ್ಕೊಡ್ರಿ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಕೇಸಂದ ಇದೊಂದು ಪೋಸ್ಟ್ ನೇಮ್. ನೆಕ್ಸ್ಟ್ SI CBI ಅಂತಂದ್ರ ಸೆಂಟ್ರಲ್ ಬ್ಯೂರೋ ಇನ್ಸ್ಪೆಕ್ಟರ್ ಅಂತ ಕೇಸಂದ ಟೋಟಲ್ ಆಗಿ ಇದು ಕೂಡ CBI SI ಅಂತ. ನೆಕ್ಸ್ಟ್ NIA SI ಅಂತ ಕೇಸಂದ NIA SI ಅಂತ ಕೇಸಂದ. ನೆಕ್ಸ್ಟ್ ಅದೇ ತರನಾಗಿ ಟ್ಯಾಕ್ಸ್ ಅಸಿಸ್ಟೆಂಟ್ ಅಂತ ಕೇಸಂದ ಮತ್ತು ಅಡಿಟರ್ ಅಂತ ಕೇಸಂದ ಅಡಿಟರ್ ಮತ್ತು UDC JCO. ಟೋಟಲ್ ಆಗಿ ಇದರಲ್ಲಿ ಇರ್ತಕ್ಕಂಥ ಪೋಸ್ಟ್ ನೇಮ್ ಎಷ್ಟಪ್ಪ ಅಂತಾರೆ 35 ಪೋಸ್ಟ್ಗಳದಾವು. ನಾನು ಬರ್ತಿರ್ತಕ್ಕಂಥದ್ದು ಇಷ್ಟನ್ನ ಮಾತ್ರ 35 ಇರ್ತಕ್ಕಂಥ ಪೋಸ್ಟ್ಗಳ ಹೆಸರು ಅದಾವು. ಇವಕ್ಕೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಅಪ್ಲೈ ಆಗ್ತಿರ್ತಕ್ಕಂಥ ಪೋಸ್ಟ್ಗಳು ಇವೆಲ್ಲ. ಅಪ್ಲೈ ಅನ್ನ ಮಾಡ್ರಿ. ನೆಕ್ಸ್ಟ್ ಇದರಲ್ಲಿ ಹೋದ್ ಸರಿ 2018ರಿಂದ ಎಷ್ಟೆಷ್ಟು ಹುದ್ದೆಗಳನ್ನ ಕರೆದಿರ ಅಂತ ಹೇಳ್ತಾನೆ ನೋಡ್ಕೊಳ್ರಿ. 2018ರಲ್ಲಿ 11,105 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ. ಎಷ್ಟಪ್ಪ ಅಂತಾರ 11,105 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ. ನೆಕ್ಸ್ಟ್ ಅದೇ ತರನಾಗಿ 2019ರಲ್ಲಿ 8,428 ಹುದ್ದೆಗಳನ್ನ ನೋಟಿಫಿಕೇಶನ್ ಅನ್ನ ಮಾಡಿದ್ರು. ನೆಕ್ಸ್ಟ್ 2020ರಲ್ಲಿ 7,035 ಹುದ್ದೆಗಳು, 2021ರಲ್ಲಿ 7,686 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಹೈಯೆಸ್ಟ್ ಯಾವಾಗಪ್ಪ ಅಂತಾರೆ 2022ರಲ್ಲಿ SSC GD ಯಾವ ತರ ನೋಟಿಫಿಕೇಶನ್ ಅನ್ನ ಮಾಡ್ತಾರಲ್ಲ ಅಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಫಸ್ಟ್ಗೆ ನಿಮ್ಗೆ 7,000 8,000 ಅಷ್ಟನ್ನ ಮಾತ್ರ 2022ರಲ್ಲಿ ಕರೆದಿದ್ರೆ ಅವನನ್ನ ಇನ್ಕ್ರೀಸ್ ಮಾಡಿದ್ರೆ. ಎಷ್ಟಪ್ಪ ಅಂತಂದ್ರೆ 36,001 ಹುದ್ದೆಗಳನ್ನ ಟೋಟಲಿ ಆಗಿ ಎಷ್ಟಪ್ಪ ಅಂತಾರ 36,001 ಹುದ್ದೆಗಳು, 36,001 ಇಷ್ಟು ಹುದ್ದೆಗಳನ್ನ 2022ರಲ್ಲಿ ಕರೆದಿದ್ರೆ. ಈ ಸರಿನೂ ಅಷ್ಟರ ಮಟ್ಟಿಗೆ ಆಗುತ್ತಂತ ನನಗೂ ಕೂಡ ಅನಿಸ್ತಾ ಇದೆ. ಅಷ್ಟಂಕಿ ಅಲ್ಲ ಅಂದ್ರೂ ಕೂಡ 25,000 ಅಂಕಿ ಹಾಗೆ ಆಗುತ್ತ. ಅದಕ್ಕೋಸ್ಕರ ಚೆನ್ನಾಗಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನ ಬಂದ್ರೆ ಬಿಡಾಕ್ ಹೋಗ್ಬೇಡ್ರಿ. ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ನೋಡ್ತಾ ಇರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರತಿಯೊಂದು ಜಾಬ್
ವೇಕೆನ್ಸೀಸ್ಗಳನ್ನು ಇನ್ಕ್ರೀಸನ್ನು ಮಾಡ್ತಾ ಇದ್ದಾರೆ. ಫಸ್ಟಿಗೆ ನಿಮ್ಗೆ ಎಷ್ಟನ್ನು ಕರಿಬೇಕು ಅನ್ನೋದನ್ನು ನಾರ್ಮಲ್ ಆಗಿ ನಿಮ್ಗೆ ಕೊಟ್ಟಿರ್ತಾರೆ. ಆಮೇಲೆ ಅಫಿಷಿಯಲ್ ಮುಖಾಂತರ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದು ಇಷ್ಟಿಷ್ಟು ಇನ್ನೂ ವೇಕೆನ್ಸೀಸ್ಗಳು ಬೇಕಾಗುತ್ತೆ, ಸೊ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟು ವೇಕೆನ್ಸೀಸ್ಗಳು ಕಡಿಮೆ ಇದ್ದಾವೆ, ಇನ್ನೂ ಜಾಸ್ತಿ ಮಾಡಿರಿ ಅಂತ ಹೇಳಿಸಿಂದ ಪ್ರತಿಯೊಂದರಲ್ಲಿ ಕೂಡ ನಿಮ್ಗೆ ಹೆಚ್ಚಳವನ್ನ ಮಾಡ್ತಾನೆ ಹೋಗ್ತಾರ. ನೆಕ್ಸ್ಟ್ ಅದೇ ತರನಾಗಿ 2023ರಲ್ಲಿ ಕೂಡ 8415 ಇವು ಕಡಿಮೆ ಎಂದು 8415 ಹುದ್ದೆಗಳು. ಈ ಸರಿ ನಿಮ್ಗೆ 17,727 ಹುದ್ದೆಗಳನ್ನ ಕರೆದಾರಪ್ಪ ಅಂತಂದ್ರೆ ಈ ಸರಿನೂ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಾರ, ಇದ್ರ ಕಟ್ ಆಫ್ ಎಷ್ಟೆಷ್ಟು ನಿಂತಿತ್ತು 2018ರಿಂದ ಹಿಡಿದು 2023ರವರೆಗೆ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಎಷ್ಟನ್ನ ಮಾಡಿದ್ರೆ, ಯಾವ ಕಾಸ್ಟಿಗೆ ಎಷ್ಟು ಸ್ಕೋರ್ ಅನ್ನು ಮಾಡಿದ್ರೆ ನೀವು SSC CGL ನಲ್ಲಿ ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಮತ್ತು ನೆಕ್ಸ್ಟ್ SI CBI ಆಗ್ಬೋದು, ಟ್ಯಾಕ್ಸ್ ಅಸಿಸ್ಟೆಂಟ್ ಆಗ್ಬೋದು ಅಂತ ಹೇಳಿಕೆಸಿಂದ ನಾನು ಅದರದೇ ಆದಂತ ನಿಮ್ಗೆ ಯಾವ ತರಪ್ಪ ಅಂತಾರ ಇದರಲ್ಲಿ ಪೋಸ್ಟ್ ನೀವು ಏನು ಚಾಯ್ಸ್ ಮಾಡ್ತಿರಲ್ಲ, ನಿಮ್ಗೆ ಮೆರಿಟ್ ಮೇಲೆನೆ ಈ ಪೋಸ್ಟ್ಗಳನ್ನ ಕೊಡ್ತಾರ. ಫೈನಲಿ ನೀವು ಎಕ್ಸಾಮ್ ಮೆರಿಟ್ ಏನು ಮಾಡ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಪೋಸ್ಟ್ಗಳನ್ನ ಡಿವೈಡಿಂಗ್ ಮಾಡ್ತಾರ. ನೀವು ಕೇಳಿರ್ತಕ್ಕಂಥ ಪೋಸ್ಟ್ಗಳನ್ನ ಅಲ್ಲಿ ಕೊಡೋದಿಲ್ಲ, ಅದ್ರ ತಕ್ಕಂಗೆ ನೀವು ಕಟ್ ಆಫ್ ಅನ್ನ ಮಾಡಿರ್ತಾರಲ್ಲ ಅದ್ರ ಮೇಲೆ ನಿಮ್ಗೆ ಪೋಸ್ಟ್ಗಳನ್ನ ಕೊಟ್ಟಿರ್ತಾರ. ಇದ್ರ ಬಗ್ಗೆ ನಾನು ಇಷ್ಟನ್ನ ನಿಮ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಎಕ್ಸಾಮ್ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂತಾರೆ ಎಕ್ಸಾಮ್ ಸಿಲೆಬಸ್, ಇದರಲ್ಲಿ ಯಾವ ತರ ಸಿಲೆಬಸ್ ಇರ್ತೈತಿ ಮತ್ತು ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಅನ್ನ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾರಿಗಾದ್ರೂ SSC CGL ಅನ್ನ ನಾನು ಈ ಸಾರಿ ಪ್ರಿಪ್ರೇಷನ್ ಅನ್ನ ಮಾಡ್ತೀನಿ ಅಂತ ಆಸೆ ಇದ್ದವರು ಕೂಡ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ನಾನು SSC CGL ಅನ್ನ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಅನ್ನು ಹಾಕ್ರಿ. ನಾನು ಇನ್ನಷ್ಟು ನಿಮ್ಗೆ ಎಷ್ಟು ಜನ ಅದ್ರ ಬಗ್ಗೆ ಇಂಥವೆಲ್ಲ ಜಾಬ್ಗಳನ್ನ ಟ್ರೈ ಮಾಡ್ರಿ, ಇದಕ್ಕೆ ಎಷ್ಟು ಅಂತೀರಿ ನಾನು ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತೀನಿ. ಇದ್ರದ್ದು ಏನೋ ಡೌಟ್ಸ್ಗಳನ್ನ ಇದ್ರೆ ನಾನು ಕ್ಲಿಯರ್ ಆಗಿ ನಿಮ್ಗೆ ಅರ್ಥಪೂರ್ವಕವಾಗಿ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ಬೇಕಾದ್ರೆ ಈ ನೋಟಿಫಿಕೇಶನ್ ನೀವು ಕೂಡ ಸ್ಟಡಿ ಮಾಡ್ತೀನಿ ಅಂದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಈ PDF ಅನ್ನ ನಾನು ನಿಮ್ಗೆ ಅಲ್ಲಿ ಕೂಡ ಶೇರ್ ಅನ್ನ ಮಾಡಿರ್ತೀನಿ. ಒಂದ್ಸರಿ ಹೋಗಿ ನೀವು ಕೂಡ ಡೌನ್ಲೋಡ್ ಅನ್ನ ಮಾಡ್ಕೊಂಡ ಸ್ಟಡಿ ಮಾಡ್ಕೊಳ್ರಿ, ಗೊತ್ತಾಗುತ್ತೆ ನಿಮ್ಗೂ ಕೂಡ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ವಿಡಿಯೋನ ಈಗ ಫಸ್ಟ್ ನೋಡ್ತಾ ಇದ್ರಪ್ಪ ಅಂತಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿದ್ದೀರ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಒತ್ಕೊಳ್ರಿ. ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡಿರು ಅಂದ್ರೆ ನಾವು ಕೊಡುವಂತ ಪ್ರತಿಯೊಂದು ಡೈಲಿ ಅಪ್ಡೇಟ್ಗಳು ಬರ್ತಾ ಇರ್ತವೆ ನಿಮ್ಗೆ. ಇದೇ ಒಂದೇ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಅಂತ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಯಾವುದೇ ಒಂದು ಜಾಬ್ ನಿಮ್ಗೆ ಯೂಸ್ ಆಗ್ತಾ ಇದ್ರೆ ಅದನ್ನ ನಾನು ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಾವು ಕೊಡುವಂತ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ನೋಡಿದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.